ಏನೇ ಬರಲಿ ಜೊತೆಯಾಗಿ. ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ರೇಖಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗೀನಿ. ಇದು ವ್ಲಾಗ್ ಗುರುವಾರ ಸಾಯಂಕಾಲ ಮತ್ತು ಶುಕ್ರವಾರ ಮಾರ್ನಿಂಗ್ ಇಂದ ವ್ಲಾಗ್ ಇದೆ. 2 ದಿವಸದ ವ್ಲಾಗ್. ಬಟ್ ಭಾಳ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ನೋಡೋಣ ಬರೀ ಏನೇನಾಗೈತಿ ಅಂತ ನೋಡೋಣಂತ. ಗುರುವಾರ ನೋಡ್ರಿ, ನಾನು ಭಾಂಡೆ ಸಾಮಾನೆಲ್ಲ ತೊಳ್ಕೊಳತ್ತಿದ್ದೆ. ಅದು ಹಸಿ ಖಾರ ಎಲ್ಲ ತೆಗೆದಿಟ್ಟು ಕ್ಲೀನಾಗಿ ಎಲ್ಲನೂ ತೊಳ್ಕೊಬೇಕು ಭಾಂಡೆನ ಅಂತೇಳಿ ಇಟ್ಕೊಳ್ಳಿದೆ. ನಮ್ದು ಏನಾಗೈತಿ ಅಂದ್ರೆ ಫ್ರೆಂಡ್ಸ್, ಸಿಂಕ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತಿ. 1-2 ದಿವಸ ಬಂಡೆ ನಾನು ಇದ್ರೊಳಗೆ ಏನದು ಬಚ್ಚಲ್ದೊಳಗೆ ತೊಳ್ದೀನಿ. ಬಚ್ಚಲ್ದೊಳಗೆ ತೊಳ್ಯಾಕೆ ಪ್ರಾಬ್ಲಮ್ ಇಲ್ಲ. ಬಟ್ ಏನಾಕೈತಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ಬೇಕು ಭಾಂಡೆನ, ಇಲ್ಲಿಂದ ಎಲ್ಲನೂ ಶಿಫ್ಟ್ ಮಾಡ್ಕೋಬೇಕು, ಮತ್ತು ವಾಪಸ್ ತೊಗೊಬೇಕು. ಅದ ಪ್ರಾಬ್ಲಮ್. ಮತ್ತು ನಮ್ಗೆ ಅಡುಗೆ ಮಾಡೋದ್ರೆ ನಾನು 20 ಸತ ಕೈ ತೊಗೊತೀನಿ. ಅದಕ್ಕೆ ಸಿಂಕ್ ಬೇಕು. ಒಂದು ಅಕ್ಕಿ ತೊಳ್ಯಾಕೆ, ಬೇಳೆ ತೊಳ್ಯಾಕೆ, ತರಕಾರಿ ತೊಳ್ಯಾಕೆ, ಎಲ್ಲನೂ ತೊಳ್ಯಾಕೆ ಸಿಂಕ್ ಬೇಕಲ್ರಿ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಕರೆಸಿ ಮಾಡಿಸ್ಬೇಕು ಅಂತ ಇವತ್ತು ತಲೆ ಆಫ್ ಆಗಿಬಿಟ್ಟೈತಿ. ಮತ್ತು ನೋಡಿರಿ, ಅದೆಲ್ಲ ಭಾಂಡೆ ಡಬ್ಬ ಹಾಕ್ಕೊಳತ್ತಿದ್ದೆ. ಮತ್ತು ಮೇಲೆ ನೋಡಿರಿ, ಅಲ್ಲಿ ನಮ್ದು ಕಿಚನ್ ಮೇಲೆ ಸಜ್ಜ ಐತಲ್ರಿ, ಅದೆಲ್ಲ ಕ್ಲೀನ್ ಮಾಡಿದ್ವಿ ಮೊನ್ನೆ. ಅಂದ್ರೆ ಫುಲ್ಲು ಧೂಳು ರಟ್ಟಿನ ಬಾಕ್ಸ್ ಅವು ಇದು ನೀವು ನನ್ನ ಓಲ್ಡ್ ವೀಡಿಯೋಸ್ದಾಗ ನೋಡಿರ್ಬೋದು. ಅಲ್ಲೆಲ್ಲ ರಟ್ಟಿನ ಬಾಕ್ಸ್ ಕಾಣಿಸ್ತಿದ್ವು ನಿಮಗೆ. ಇವಾಗ ನೋಡಿರಿ, ಏನೂ ಇಲ್ಲ, ಕ್ಲೀನಾಗಿ ಎಕ್ಸ್ಟ್ರಾ ಭಾಂಡೆ ಸಾಮಾನು ಮನೆಯಾಗಿದ್ದು ಏನೇನು ಅದಾವ ಅವನ್ನೆಲ್ಲ ಎತ್ತಿಟ್ಟು ಮೇಲೆ ಫಿಕ್ಸ್ ಮಾಡಿಬಿಟ್ಟೇವಿ. ನಾನು ಏನಾದರೂ ವೀಡಿಯೋ ಚಾಲೂ ಮಾಡಿಟ್ಟೆ ಅಂದ್ರೆ ಸಾಕು, ನನ್ನ ಮಗ ಬಂದು ಹಿಂಗೆ ಮಾಡಕ್ಕೆ ಕುಂದ್ಬಿಡ್ತಾನೆ ನೋಡಿರಿ. ಕತ್ತಿ ಕಾರ್ಬಾರ ಕೆಲಸ. ಈಗ ಮೊಬೈಲ್ ತೊಗೊಳಕ್ಕೆ ಮೇಲೆ ಹತ್ತಾಕೊಂತಾನೆ. ಅದನ್ನ ಬೈದ್ರೂ ಕೈ ಬಿಡೋಂಗಿಲ್ಲ. ಮತ್ತು ಅದು ಫ್ರಿಜ್ಜೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಮ್ದು. ಯಾಕೋ ಅದ್ರೊಳಗೆ ಭಾಳ ನೀರು ಲೀಕೇಜ್ ಆಗ್ತಿತ್ತು. ಮತ್ತು ಭಾಳ ವರ್ಷದ ಫ್ರಿಜ್ ಅದು. ಸೊ ಅದನ್ನು ಎಲ್ಲ ತೆಗೆದು ಹೊರಗಿಟ್ಬಿಟ್ವಿ. ಅಡುಗೆ ಮನೆ ಒಂಥರ ಸ್ಪೇಸ್ ಫುಲ್ ಆಗ್ಬಿಟ್ಟೈತಿ. ಇವಾಗ ದೊಡ್ಡದು ಅನ್ಸಾತೈತಿ. ಕಾಯಿಪಲ್ಯ ಎಲ್ಲ ತೊಗೊಂಡು ಬಂದಿದ್ರಣ್ಣ ಮತ್ತೆ ಅದನ್ನೆಲ್ಲ ತೆಗೆದಿಟ್ಟು ಸಪ್ರೇಟ್ ಮಾಡೀನಿ. ಮೀಶೋದಾಗ ಒಂದು ಕಾಯಿಪಲ್ಯ ಬಾಕ್ಸನ್ನು ಆರ್ಡರ್ ಮಾಡೀನಿ. ಅದು ಬರೋವರೆಗೂ ಹಿಂಗೆ ಇಟ್ಕೊಳ್ಳೋದು. ಅದು ಅಂದಮೇಲೆ ಎಲ್ಲನೂ ಮೊದಲಿನ ಥರ ಜೋಡಿಸಿ ಚೆಂದಾಗಿ ಇಟ್ಕೋಬೇಕು. ಅವು ಬುಟ್ಟಿನೂ ಸ್ವಲ್ಪ ಇದಾಗ್ಬಿಟ್ಟವು. ಈ ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಇಟ್ಬಿಟ್ಟೇನಿ. ಇವು ನೋಡಿರಿ, ಹಸಿದು ಟೊಮೊಟೊ ಕಾಯಿ ಚಟ್ನಿ ಅಂತಾರಲ್ಲ, ಅದನ್ನು ಮಾಡ್ಕೊಳತ್ತಿದ್ವಿ. ಬರೀ ಅದ್ರ ರೆಸಿಪಿ ತೋರಿಸ್ತೀನಿ ನಿಮ್ಗೆ. ಟೊಮೊಟೊ ಕಾಯಿ ಚಟ್ನಿನ ಕಟ್ ಮಾಡಿಕೊಂಡು ಚೆಂದಾಗಿ ಇದನ್ನು ಎಣ್ಣೆ ಹಾಕ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಈ ಚಟ್ನಿ ಅಂತೂ ಸಕ್ಕ ಟೇಸ್ಟ್ ಆಗ್ತೈತಿ. ನಿಮಗೆ ತೋರಿಸ್ತೀನಿ ಬರ್ರಿ ಇದರ ರೆಸಿಪಿ. ಎಲ್ಲ ಹಚ್ಚಿದೆ. ನಮ್ಮ ಬೇಬಿನೂ ಎದ್ಲು ನೋಡ್ರಿ, ಇಲ್ಲೇ ನೋಡಕ್ಕೆ ಕುಂತಾಳ. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡೀನಿ. ಯಾಕಂದ್ರೆ ಅದು ಯಾಕೋ ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ ನಂಗೆ. ಸೊ ಅದಕ್ಕೆ ನಂದು ನನ್ನ ಹಸ್ಬೆಂಡ್ ನೇಮ್ ಸೇರಿಸಿ ನಮ್ಮ ಚಾನಲ್ ನೇಮ್ನ ಇಟ್ಟೀನಿ. ಸೊ ಮತ್ತು ನೀವು ಕನ್ಫ್ಯೂಸ್ ಆಗ್ತೀರಿ ಅಂತಂದ್ರೆ ಸೊ ಇದ್ರ ಬಗ್ಗೆ ಹೇಳತ್ತೀನಿ. ಇವಾಗ ಚಹಾ ಕುಡಿಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಹುರಿದಿಟ್ಕೊಂಡಿರುವಂಥ ಟೊಮೊಟೊ ಕಾಯಿ ಚಟ್ನಿ ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು, ಆಮೇಲೆ ಜೀರಿಗೆ ತೊಗೊಂಡಿನಿ, ಸ್ವಲ್ಪ ಬೆಲ್ಲ, ಪುಟಾಣಿ ತೊಗೊಂಡಿನಿ. ಮತ್ತು ಈ ಕಡೆ ಇನ್ನೊಂದು ಏನದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ, ನೀವು ಎಷ್ಟು ಮಾಡ್ಕೋತೀರಲ್ಲ ಅಷ್ಟು ನೋಡಿ ಮಾಡ್ಕೋಬೇಕು. ಫೈನಲಿ ಇದನ್ನು ಮಿಕ್ಸಿ ಮಾಡಿಬಿಟ್ರೆ ಮುಗ್ದೋತು. ಚಟ್ನಿ ರೆಡಿ ಆಯಿತು. ಚಟ್ನಿ ಎಲ್ಲ ಮಾಡಿ ನಾನು ನಮ್ಮ ಅಕ್ಕ ರೊಟ್ಟಿ ಮಾಡೋಕ್ಕೆ ಮೇಲೆ ಹೋದ್ವಿ. ಅಂದ್ರೆ ಪಲ್ಯ ಮತ್ತು ಮೇಲಡ್ಗೆ ಎಲ್ಲ ನಮ್ಮ ಅತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಕ್ಕ ಅವರು ಅಲ್ಲೇ ಮೇಲೆ ಮನೆ ಒಳಗೆ ಇರ್ತಾರಲ್ಲ, ಸೊ ಅವ್ರ ಮನೆಗೆ ಹೋಗಿ ನಾನು ಅಕ್ಕಿ ರೊಟ್ಟಿ ಮಾಡಿಕೊಂಡು ಬಂದ್ವಿ. ನೋಡಿರಿ, ಹಿಟ್ಟು ಎಷ್ಟು ತೊಗೊಂಡು ನಾದ್ಕೊಂಡ್ಬಿಟ್ಟೇವೆ ನಾವು. ಅಂದರೆ ಈ ಥರ ಭಾಳಷ್ಟು ಐಟಮ್ಸ್ ಪಲ್ಯ ಅದು ಇದು ಮಾಡಿದಾಗ ರೊಟ್ಟಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತಾವೆ ನಮ್ಗೆ. ಅದಕ್ಕೆ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡತ್ತೀವಿ. ನೋಡ್ರಿಲ್ಲೇ ನೀವು ನೋಡ್ತಿರ್ಬೋದು. ರೊಟ್ಟಿ ಹಿಟ್ಟು ನೋಡಿ ತಲೆ ತಿರ್ಗಾತ್ಬಿಟ್ಟಿತ್ತು. ಯಾವಾಗ ಮುಗಿತೈತಿ ಅಂತಲೂ ಅನ್ಸಾಕೊಂಡ್ಬಿಟ್ಟಿತ್ತು. ಈ ಕಡೆ ನನ್ನ ಮಗಳಿಗೆ ರಾಗಿ ಗಂಜಿ ತಿನ್ಸಾಕೊಂತಿದ್ದೆ. ಅಂದರೆ ಅಲ್ಲೆಲ್ಲ ರೊಟ್ಟಿ ಮಾಡೋದು ಮುಗಿಸ್ಕೊಂಡು ಬಂದು ರಾಗಿ ಗಂಜಿ ಮಾಡಿದೆ ಆಕೆಗೆ. ಮಧ್ಯಾಹ್ನವೂ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಇತ್ತೀಚೆಗೆ ಯಾಕೋ ಊಟನೂ ಮಾಡತ್ತಿಲ್ಲ ನನ್ನ ಮಗಳು. ನನಗಂತ ಅದೊಂದು ಟೆನ್ಷನ್ ಆಗಿಬಿಟ್ಟೈತಿ. ಕಾಲ್ದುಳಿ ಹಿಡ್ದೀನಿ, ಅದಕ್ಕೆ ಊಟ ಮಾಡಿಸಿದೆ. ಇವಾಗ ಊಟ ಮಾಡಿದ್ದೆ. ಇಲ್ಲಿ ನೋಡಿರಿ, ಚಟ್ನಿ ಮತ್ತು ಅದನ್ನು ಬೀನ್ಸ್ ಪಲ್ಯ ಮತ್ತು ಕಿರಿಕ್ಸಾಲಿ ಪಲ್ಯ, ಮೆಂತ್ಯ, ಮೂಲಂಗಿ. ನಾನು ಅಡುಗೆ ಮಾಡಿದ್ವಿ. ನಾನು ನಮ್ಮ ಅಕ್ಕ ರೊಟ್ಟಿ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ನಾವಿಬ್ಬರು ರೊಟ್ಟಿ ಮಾಡಿದ್ವಿ. ನಮ್ಮ ಅತ್ತೆ ಉಳ್ಕಿದ್ದ ಮೇಲಡುಗೆ ಏನೈತಲ್ಲ ಅವರೇ ಮಾಡಿದ್ರೆ. ಡೈಲಿ ನಾವು ತಿಂದು ಬೇಜಾರಾಗಿರ್ತೈತಲ್ಲ, ಸೊ ಅವರು ಈ ರೀತಿ ನಮ್ಗೆ ಮಾಡಿ ಕೊಡ್ತಾರೆ. ಎಲ್ಲರೂ ಊಟ ಮಾಡ್ತೀವಿ. ಚಲೋ ಅನ್ನಿಸ್ತೈತಿ. ಇದೊಂಥರ ನಮ್ಮ ಕೈಯಾಗಿಂದ ನಾವು ಮಾಡಿ ನಾವು ಡೈಲಿ ಊಟ ಮಾಡ್ತೀವಲ್ಲ, ನಮಗೂ ಒಂಥರ ಬೇಸರ ಆಗಿರ್ತೈತಿ. ಸೊ ಬೇರೆದವ್ರ ಕೈಯಾಗಿಂದ ಒಂದು ಸ್ವಲ್ಪ ರುಚಿ ಜಾಸ್ತಿ ಆಗ್ತೈತಲ್ಲ, ಸೊ ಅದಕ್ಕೆ
ಇದು ನೋಡ್ರಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಮಾರ್ನಿಂಗ್ ಎದ್ದು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಬಾಗಿಲು ಕಸ ಗುಡಿಸಿ ಮನೆ ಕಸ ಗುಡಿಸಿ ಈ ಕಡೆ ಯಾವುದೋ ರಂಗೋಲಿ ಹಾಕಾತಿದ್ದೆ. ಇನ್ಸ್ಟಾಗ್ರಾಮ್ಗೂ ನಾನು ಶೂಟ್ ಮಾಡ್ಕೊತೇನಲ್ಲ, ಸೊ ಅದಕ್ಕೆ ಒಂದೊಂದು ಹಾರಿಜಾಂಟಲ್ ಒಂದೊಂದು ವರ್ಟಿಕಲ್ ವೀಡಿಯೋಸ್ ಆಗಿರ್ತಾವೆ ಅವು. ಮತ್ತೇನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ವರ್ಟಿಕಲ್ ವೀಡಿಯೋ. ನಾನು ಹಾರಿಜಾಂಟಲಾಗಿ ಎಡಿಟ್ ಮಾಡೀನಿ ಇದನ್ನು. ಈ ರೀತಿ ಎಲ್ಲ ರಂಗೋಲಿ ಹಾಕಿದ್ದೆ ಸಿಂಪಲ್ಲಾಗಿ. ಆ್ಯಕ್ಚುಲಿ ನಾವು ರಂಗೋಲಿ ಹಾಕೋಂಗಿಲ್ಲ, ಯಾಕಂದರೆ ಈ ಕಲ್ಲೊಳಗೆ ರಂಗೋಲಿನ ಕಾಣಿಸೋದಿಲ್ಲ. ಅಂದ್ರೂ ಹಾಕಿದ್ದೆ ಚೆಂದ ಕಾಣ್ತೈತಿ ಅಂತಂದು. ನಂಗೆ ರಂಗೋಲಿ ಅಂದ್ರೆ ಭಾಳ ಇಷ್ಟ. ಅದೆಲ್ಲ ಮುಗಿಸ್ಕೊಂಡು ಬಂದು ಒಳಗೆ ಗ್ಯಾಸ್ ಎಲ್ಲ ಕಟ್ಟಿ ಕ್ಲೀನ್ ಮಾಡ್ಕೊಳತ್ತಿದ್ದೆ. ಮತ್ತು ನೈಟ್ ಕ್ಲೀನ್ ಮಾಡ್ಕೊಂಡಿರ್ತೀನಿ ಒಂದು ಸತಿ, ಇವಾಗ ಒಂದು ಸತಿ ಕ್ಲೀನ್ ಮಾಡ್ಕೊಳತ್ತಿದ್ದೆ. ಇಲ್ಲಿ ನೋಡಿರಿ ರಾಗಿ ಮಾಲ್ಟ್ ಮಾಡತ್ತಿದ್ದೆ ನಮ್ಮ ಮನೆಯವ್ರಿಗೆ. ಅವರು ಜಿಮ್ಗೆ ಹೋಗ್ತೀನಿ ಅಂದರೆ, ಸೊ ಅದಕ್ಕೆ ಇವತ್ತಿಂದ ಹೊಸದೊಂದು ವೆಯ್ಟ್ ಲಾಸ್ ಡ್ರಿಂಕ್ನ ರೆಡಿ ಮಾಡತ್ತೀನಿ ಫ್ರೆಂಡ್ಸ್. ಏನಂದ್ರೆ ಇದು ಲೆಮನ್ ಮತ್ತು ಹಾಟ್ ವಾಟರ್. ಅಂದ್ರೆ ಇಷ್ಟು ದಿನ ಬರೀ ಬಿಸಿನೀರಷ್ಟೇ ಕುಡಿತಿದ್ದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿಂದ. ಇವಾಗ ಅದ್ರ ಜೊತೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ. ಅಂದ್ರೆ ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕು ಅಂತಂದ್ರೆ. ಬೊಜ್ಜು ಭಾಳ ಬಂದುಬಿಟ್ಟೈತಿ, ಅಂದ್ರೆ ಸೈಡೆಲ್ಲ ಬೊಜ್ಜು ಬಂದುಬಿಟ್ಟೈತಿ, ಬೆಲ್ಲಿ ಫ್ಯಾಟ್. ಸೊ ಇದು ಕುಡಿಯೋಕೆ ಒಂಥರ ಇರಿಟೇಷನ್ ಆಗತ್ತೈತಿ ನನಗಂದ್ರೂ. ಮತ್ತೇನು ಮಾಡಬೇಕು, ತೆಳ್ಳಗಾಗಬೇಕು ಅನ್ನೋ ಕಾರಣಕ್ಕೆ ಕುಡಿಯತ್ತೀನಿ. ಆಲ್ಮೋಸ್ಟ್ ನಾನು ತೆಳ್ಳಗಾಗೇ ಬಿಟ್ಟೇನಿ ಇವಾಗ. ಆದ್ರೂ ಇನ್ನೂ ಸ್ವಲ್ಪ ತೆಳ್ಳಗಾಗಬೇಕು ಅನ್ನೋ ಕಾರಣಕ್ಕೆ ಕುಡಿಯತ್ತೀನಿ. ನೋಡ್ರಿ ಇಲ್ಲಿ ಹುಳಿ ಇತ್ತು. ಕುಡಿದು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು, ಶುಕ್ರವಾರ ಇತ್ತಲ್ಲ ಪೂಜೆ ಎಲ್ಲ ಮಾಡಬೇಕಂತಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ವಿಭೂತಿ ಹಚ್ಕೊಂಡು ದೇವ್ರ ಪೂಜೆ ಮಾಡಿದೆ. ನನ್ನ ಮಗಳು ಯಾಕೋ ಮಲ್ಕೊಂಡಿದ್ಲಂತ ನಾನು ನೀಟಾಗಿ ಎಲ್ಲ ಪೂಜೆ ಮಾಡೋಕ್ಕಾಯ್ತು. ಇಲ್ಲ ಅಂದ್ರೆ ಹರಿಬರಿ ಆಗಿಬಿಡ್ತಿತ್ತು. ನನ್ನ ಮಗಳು ಎದ್ದಿದ್ಲಂದ್ರೆ ನಿಜವಾಗ್ಲೂ ನಂಗೆ ಪೂಜೆ ಮಾಡೋಕೆ ಬಿಡೋಂಗಿಲ್ಲ. ಆಕೆ ಅಷ್ಟು ಕಾಡ್ತಾಳೆ, ದೇವ್ರ ಮನ್ಯಾಗ ಬಂದು ಕುಂತ್ಬಿಡ್ತಾಳೆ. ಸೊ ಆಕೆ ಮಲ್ಕೊಂಡಾಗ ನಂದು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅದೇನೋ ಹೇಳ್ರಿ, ನೀವು ಪೂಜೆ ಮಾಡುವಾಗ ನೆಮ್ಮದಿಯಾಗಿ ಶಾಂತ ರೀತಿ ಒಳಗೆ ಮಾಡಿದ್ರಷ್ಟೇ ಪೂಜೆ ಮಾಡ್ದಂಗೆ ಅನಿಸ್ತೈತಿ, ನೆಮ್ಮದಿ ಅನಿಸ್ತೈತಿ. ಸೊ ದೇವ್ರ ಕಡೆ ಏನೇನು ಬೇಡಿಕೆ ಇದ್ವು ಅವನ್ನೆಲ್ಲ ಬೇಡ್ಕೊಂಡು ಆಮೇಲೆ ನಾನು ಪೂಜೆ ಎಲ್ಲ ಮುಗಿದ್ಮೇಲೆ ಅದೆಲ್ಲ ಮುಗಿಯೋಷ್ಟಕ್ಕೆ ಒಂದು 20 ನಿಮಿಷ ಅರ್ಧ ಗಂಟೆ ಆಗಿತ್ತು. ಬಿಸಿನೀರು ಕುಡಿದು ಒಂದು ಅರ್ಧ ಗಂಟೆಗೆ ನಾವು ಚಹಾ ಕುಡಿಬೇಕು. ಚಹಾ ಕುಡಿದು ಇವಾಗ ನೋಡಿರಿ ನನ್ನ ಮನೆಯವರು ಹೋದ್ರೆ ಕೆಲಸಕ್ಕೆ, ಅಭಿಯವರು ಅಂಗಡಿಗೆ ಹೋದ್ರೆ ನಾನು ಉಪ್ಪಿಟ್ಟು ಮಾಡಬೇಕಂತೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಇಲ್ಲಿ ನನ್ನ ಮಗ ನೋಡಿ ಕ್ಯಾರಿಯರ್ ಹಿಡ್ಕೊಂಡು ಹೊಂಟಾನ. ಅವ್ನಿಗೆ ಶಾಲೆಗೆ ಕಳ್ಸೋಕೆ ಅವ್ನಿಗೆ ಉಪ್ಪಿಟ್ಟು ತಿನ್ಸಾತಿದ್ದೆ. ಉಪ್ಪಿಟ್ಟು ತಿನ್ಕೊಂತ ಕುಂತಿದ್ದ ಅವನು ಹಾಯ್ ಮಾಡಾತ ನೋಡಿ. ನನ್ನ ಮಗಳೂ ಪಾಪ ನಂದೆಲ್ಲ ಕೆಲಸ ಮುಗೋ ಮಟ್ಟ ಆಟ ಆಡ್ಕೊಂಡು ಕುಂತಿತ್ತು ನನ್ನ ಗೊಂಬೆ ಮರಿ. ಇವಾಗ ಆಕೆಗೆ ನಿದ್ದೆ ಬಂದೈತಿ ಜೋರು. ಸೊ ಆಕೆಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿದೆ, ಅಂದರೆ ಸ್ನಾನ ಮಾಡಿಸಿದೆ. ಇತ್ತು ಪೀರಿಯಡ್ ಆಗಿದ್ದು ಅಂತಂದು ಮತ್ತೆ ಸ್ನಾನ ಮಾಡಿ ಡ್ರೆಸ್ಸು ಬೇರೆ ಹಾಕ್ಕೊಂಬಂದೀನಿ. ಬಟ್ಟೆ ಮಡಚಬೇಕು ನೋಡಲಿ, ಇಷ್ಟು ಬಟ್ಟೆ ಅದಾವೆ. ನೆನ್ನೆ ಒಗ್ದಿದ್ದು ಬಟ್ಟೆ ಮಡಚಬೇಕು. ಇವತ್ತಿನೂ ಬಟ್ಟೆ ವಾಶ್ ಮಾಡಿಲ್ಲ. ಸೊ ಫಸ್ಟ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಟ್ಟೆನ ಮಡಿತೀನಿ. ನನ್ನ ಮಗಳೂ ಹೊರಗೆ ಆಟ ಆಡತ್ತಾಳೆ. ಇವತ್ತು ನನ್ನ ಲೆಕ್ಕ ಎಷ್ಟು ಚಲೋ ಐತೆ ನೋಡಿರಿ. ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮಧ್ಯಾಹ್ನ ಪೀರಿಯಡ್ ಬಂತು, ಚಲೋ ಆಯಿತು ಅದೊಂದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗೋದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.